ಏನಾ ಲೇ ಲೋಡೆ ಎಷ್ಟೊತ್ತು ಗೊತ್ತೋಳೋದು? ಬೆಳಗ್ಗೆ ನಿಮ್ಮ ಅಪ್ಪ ಹತ್ರ ಅಂಗಡಿ ಬೀಗ ಇಸ್ಕೊಂಬಂದೆ ನಾನು. ಹೌದಾ? ಮತ್ತಪ್ಪನ ವಯಸ್ಸಿಗೆ ಕೇಳಿಸ್ತಿದೆ, ಅವ್ರು ಬಂದಿಲ್ವಾ ಅಂಗಡಿಗೆ? ಇಲ್ವೋ, ಅವ್ರಿಗೇನೋ ಕೆಲಸ ಇದೆಯಂತೆ, ನಿನ್ನೂ ಕರ್ಕೊಂಡು ಹೋಗ್ತಾರಂತೆ. ಹೋಗೋಗು, ಡ್ರೈವರ್ ಕೆಲಸ ಮಾಡೋಗು. ಮತ್ತು ಬೇರೆ ಯಾವತ್ತಾದ್ರೂ ಹೋಗ್ಬೋದಿತ್ತಾನೆ, ನಾನು ಇರ್ತಿದ್ದೆ ಜೊತೆಗೆ. ಅಯ್ಯೋ, ನಮ್ಮಮ್ಮ ಏನೋ ಹೇಳ್ತಾ ಇದ್ರು, ಇವತ್ತು ತುಂಬ ಒಳ್ಳೆ ದಿನ ಅಂತೆ ನನಗೆ. ನಾನು ಹೆಂಗೋ ನಿಮ್ಮಪ್ಪ ಹತ್ರ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಬಂದು ಕ್ಲೀನ್ ಮಾಡಿ ದೀಪ ಗೀಪ ಹಚ್ಚೋಣ ಅಂದ್ಕೊಂಡೆ. ಇಲ್ಲಿ ಬಂದು ನೋಡಿದ್ರೆ ಕ್ಲೀನ್ ಮಾಡಿ ದೀಪ ಹಚ್ಚೋದು ಎರಡೂ ಕನಸು. ಅವತ್ತೇ ಹೇಳಿದೆ ತಾನೆ, 2-3 ವರ್ಷದಿಂದ ಅಂಗಡಿ ಓಪನೇ ಮಾಡಿಲ್ಲ. ಆ ಕ್ರ್ಯಾಕ್ ನನ್ನ ಮಗ ಹೆಂಗೆ ಬಿಟ್ಟನೋ ಹಂಗೆ ಇದೆ. ಬರೀ ನಮ್ಮ ನಾಟಕದ ಪ್ರಾಪು ಐಟಮ್ಗಳು ಎತ್ಕೊಳಕ್ಕೆ ಮಾತ್ರ ಅಂಗಡಿ ಓಪನ್ ಮಾಡಿದ್ವಿ. ಸರಿ, ಮೊದಲು ದೀಪ ಹಚ್ತೀನಿ, ಆಮೇಲೆ ಸ್ವಲ್ಪ ಕುತ್ಕೊಳ್ಳೋ ಥರ ಜಾಗ ಮಾಡಿಕೊಂಡು ನೆಕ್ಸ್ಟು ನೀನು ಬಂದಮೇಲೆ ಎಲ್ಲ ಕ್ಲೀನ್ ಮಾಡೋಣ ಮಗ. ಓಕೆ, ಏನೋ ಒಂದು ಮಾಡ್ಕೊ. ಆಲ್ ದಿ ವೆರಿ ಬೆಸ್ಟ್ ಮೈ ಬಾಯ್. ತಿಕಾಂಶನ್ ಫೋನ್ ಆಯಿತು. ಏನು ಹೊಸ ಬಂದಿರೋರಾ? ಹೇಳಿ ಸರ್, ಏನೋ ಕೇಳ್ತಾ ಇದ್ದಲ್ಲ? ಸರ್ ಅಂತೆಲ್ಲ ಕರಿಬೇಡಿ ಅಣ್ಣ, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ. ಏನು ಅಂಗಡಿ ಓಪನ್ ಆಗಿತ್ತಲ್ಲ, ಹೊಸ್ದಾಗಿ ಬಂದಿರೋರ ಅಂತ ನೋಡಕ್ಕೆ ಬಂದೆ. ಇಲ್ಲ, ಅಂಗಡಿ ವಿಜಯ್ ಅವ್ರದ್ದೆ. ನಾನು ನಿಮ್ಮ ಮೇಲಿಂದ ರೆಗ್ಯುಲರ್ ಆಗಿರ್ತೀನಿ ಅಷ್ಟೇ. ಹೌದಾ? ಒಳ್ಳೇದು. ಅದೇ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದ್ದೀರಾ, ಖಂಡಿತ ಒಳ್ಳೇದಾಗುತ್ತೆ, ಎಲ್ಲ ಸರಿ ಆಗುತ್ತೆ. ಆದರೂ ಯಾರನ್ನಾದ್ರೂ ಕರ್ಕೊಂಬಂದು ಪೂಜೆ ಮಾಡಿಸಿದ್ರೆ ಚೆನ್ನಾಗಿರೋದು. ಅದೆಲ್ಲ ಸುಮ್ಮನೆ ಖರ್ಚಲ್ವಾ? ಯಾರು ಪೂಜೆ ಮಾಡೋದು ಏನಂತೆ? ನಂಬಿಕೆ ಇಟ್ಟು ಭಕ್ತಿಯಿಂದ ಕೈ ಮುಗಿದ್ರೆ ಯಾವ್ದು ಹೇಳ್ತಾನೆ ಕೈ ಬಿಡ್ತಾನೆ ಹೇಳಿ? ಅದೆಲ್ಲ ಇದ್ದಿದ್ದೆ, ಆದರೂ 2 ವರ್ಷ ಆದಮೇಲೆ ಅಂಗಡಿ ಶುರು ಮಾಡ್ತಿದ್ದೀರಾ, ಅದು ಇಷ್ಟೆಲ್ಲ ಆದಮೇಲೆ. ಅದಕ್ಕೆ ನಮ್ಮ ಥರ ಶಾಸ್ತ್ರ ಗೊತ್ತಿರೋನ ಕರ್ಕೊಂಬಂದು ಪೂಜೆ ಮಾಡಿಸಿ ಅಂತ ಹೇಳಿದ್ದು. ಇಷ್ಟೆಲ್ಲ ಅಂದರೆ ಎಷ್ಟೆಲ್ಲ ಅಂಥದ್ದೇನಾಗಿತ್ತಿಲ್ಲಿ? ಅಣ್ಣ, ಒಂದು ಕೂಳೆ ಬಗ್ಗೆ ಗೊತ್ತಿಲ್ವ ನಿಮಗೆ? ಅವ್ನಿಗೇನೋ ಅರ್ಜೆಂಟ್ ಕೆಲಸ ಅಂತ ಊರ್ಗೋದ ಅಷ್ಟೇ, ಅದೇನಿದೆ? ಅಣ್ಣ, ಬೆಂಗಾಲೋ ಗುಜರಾತೋ ಎಲ್ಲಿಂದನೋ ಬಂದಿದ್ದು ಗಾಂಡು. ನಾರ್ತ್ ಇಂಡಿಯನ್ ಅಂದ್ರೇ ಸಾಕು ಗಾಂಡು ಅನ್ನೋದು ಆಫೀಸ್ ಬಿಡಿ. ಆ ದರಿದ್ರ ನನ್ನ ಮಗ ರೋಡ್ನಲ್ಲಿ ಹೋಗೋ ಬರೋ ಹುಡುಗಿರೆಲ್ರಿಗೂ ಕಾಳಾಗ್ತಿದ್ದ. ಕಸ್ಟಮರ್ಸ್ ಕೈ ಹಿಡಿಯೋ ಹರ್ಕತ್ತೆಲ್ಲ ಕೂಡ ಮಾಡಿದ್ದಾನೆ. ಒಂದು ಸತಿ ನಮ್ಮ ವಿಜಯ್ ಅವ್ರ ಮಗನ ಗರ್ಲ್ಫ್ರೆಂಡ್ಗೆ ಕೈ ಬಿಟ್ಟ, ಅವಳೋಗಿ ಅವ್ನಿಗೆ ಹಾಕೊಟ್ಟವಳೆ. ನೆಕ್ಸ್ಟ್ ಮೊಮೆಂಟೇ ಅವ್ರು ಇಲ್ಲಿ ಬಂದು ಹಂಗೆ ದೆಪ್ಪ ಬಿಡಿಸ್ತಾ ಅವನಿಗೆ ಸಾಯಿಸೇ ಬಿಟ್ರು. ಯಾರಿಗೂ ಗೊತ್ತಾಗ್ದಂಗೆ ಅವನ ಬಾಡಿನ ಇಲ್ಲಿಂದ ಅವರೇ ಶಿಫ್ಟ್ ಮಾಡಿದ್ರು. ನೀವು ನಿಂತಿದ್ದೀರಲ್ಲ, ಇಲ್ಲೇ ಅವನ ಹೆಣ ಬಿದ್ದಿದ್ದು. ಅದಕ್ಕೆ ನಿಮಗೂ ಏನೂ ತೊಂದರೆ ಆಗ್ತಾ ಇರಲಿ ಅಂತ ಹೇಳ್ತಿದ್ದೀನಿ. ಯಾರಾದರೂ ಶಾಸ್ತ್ರ ಗೊತ್ತಿರೋನ ಕರ್ಕೊಂಬಂದು ಪೂಜೆ ಮಾಡಿಸಿ ಅಂತ. ಯಾರಪ್ಪ ನಿಂಗೆ ಇವೆಲ್ಲ ಹೇಳಿದ್ದು? ಪೃಥ್ವಿ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಕಣಪ್ಪ. ಇಂಥ ಒಂದು ವಿಷಯ ನಡೆದಿರೋ ನಂಗೆ ಹೇಳ್ದೆ ಇರ್ತಾನೆ ಹೇಳು? ಏನೇ ಕ್ಲೋಸ್ ಇರೋ ಕೆಲವೊಂದು ವಿಷಯ ಹೇಳೋಕ್ಕಾಗಲ್ಲ ಅಲ್ವಾ ಅಣ್ಣ? ಇವಾಗ ಇದ್ರ ಬಗ್ಗೆ ವಿಜಯ್ ಅವ್ರಿಗೂ ಗೊತ್ತಿದೆಯೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಚಾನ್ಸೇ ಇಲ್ಲ ಗುರು, ಅವನು ನನ್ನ ಕುಚಿಕ್ಕೋ. ಏನೇ ಇದ್ರೂ ನಂಗೆ ಹೇಳ್ತಾನೆ. ಎಂತೆಂಥ ಸಿಚುವೇಶನ್ನು ನಾವು ಜೊತೆಲಿ ಸಂಭಾಳಿಸ್ತೀವಿ. ಸರಿ ಬಿಡಿ ಅಣ್ಣ, ಹೇಳ್ಬೇಕಾಗಿದ್ದ ಧರ್ಮ ನಂದು. ಮೇಲೆ ನಿಮ್ಮ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ನಾನು ಸಂಧ್ಯಾ ವಂದನೆಗೆ ಟೈಮ್ ಆಗ್ತಿದೆ, ಬರ್ತೀನಿ, ಸಿಗೋಣ. ಸರಿ. ಎಲ್ಲಿಂದ ಬರ್ತಾವೆ ಇವೆಲ್ಲ? ಇದಾಯ್ತು ಒಂದು. ಏನಪ್ಪ ಡಾನ್ ಜೈರಾಜ್ ಕೂಳೆ ಮರ್ಡರ್ ಮಾಡಿದಂತೆ? ವೈಟ್ಫೀಲ್ಡ್ ಹೆಸರುಘಟ್ಟ ಬನ್ನೇರುಘಟ್ಟ HSR BTM ಅಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂತ
ಏನಣ್ಣ ಊಟ ಆಯ್ತಾ? ಏನಣ್ಣ ಹಿಂಗಾಗ್ಬಿಟ್ರಿ? ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ರಿ, ಹುಷಾರಿಲ್ವಾ? ದೃಷ್ಟಿ ಆಗಿರ್ಬೇಕು. ಏಯ್ ಏನಣ್ಣ ಅದು ನಿಮ್ಮ ಕೈಲಿ? ಏನದು? ನಾ ಹೇಳಿ ರಕ್ತ ತಾನೇ ಇದು. ನಾ ಅವಾಗಲೇ ಹೇಳಿದ್ದು ನಂಬಿಲ್ಲ ತಾನೇ. ನಾ ಇಲ್ಲಿಂದ ಹೊರಟೆ ಅಣ್ಣ. ನಾ ಇದು ನೋಡಿದೆ ಅಂತ ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡಿ ಅಣ್ಣ. ನೀವು ಹುಷಾರು. ಆ ಒಬ್ಬ ಮನುಷ್ಯನ ತಲೆಯೊಳಗೆ ಭಯ ಹುಟ್ಟಿಸಿದವನ ದುಷ್ಟನಿಗೆ, ಒಬ್ಬ ಮನುಷ್ಯನ ತಲೆಯೊಳಗೆ ಭಯ ಹುಟ್ಟಿಸಿದವನ ದುಷ್ಟನಿಗೆ, ಕಾರಣ ಹುಡುಕುತನ ಹೊರಟೆ ಭಯ ಹುಟ್ಟಿಸಿದವನ ದುಷ್ಟನಿಗೆ, ಕಾರಣ ಹುಡುಕುತನ ಹೊರಟೆ ಭಯ ಹುಟ್ಟಿಸಿದವನ ದುಷ್ಟನಿಗೆ, ದುಷ್ಟನಿಗೆ ದುಷ್ಟನಿಗೆ ಯಾರಿಗೂ ಕೇಳದ ದುಷ್ಟನಿಗೆ, ದುಷ್ಟನಿಗೆ ದುಷ್ಟನಿಗೆ ಯಾರಿಗೂ ಕೇಳದ ದುಷ್ಟನಿಗೆ, ಹುಬ್ಬೇರಿಸಿ ನೋಡುತ್ತ ನನ್ನ ಕಡೆಗೆ ಬೆನ್ಬಿಡದೆ ಕಾಡುತ್ತ ನನ್ನೆಡೆಗೆ ಬಂದ್ ನಿಂತಿದ್ದೀನಿ ಯಾವುದೋ ಯಾಚನೆಗೆ, ಗೊತ್ತಿಲ್ಲ ಏನ್ ಮಾಡ್ತೀನಿ ನಾನ್ ಕೊನೆಗೆ, ಯೋಚನೆ ಮೀರಿದ ನನ್ನ ತಲೆಗೆ ಭಯ ಹುಟ್ಟಿಸಿತು ನಿಕೃಷ್ಟನಿಗೆ, ಯೋಚನೆ ಮೀರಿದ ನನ್ನ ತಲೆಗೆ ಭಯ ಹುಟ್ಟಿಸಿತು ನಿಕೃಷ್ಟನಿಗೆ, ಹೇಳಲು ಬಾರದ ಸವಾಲು ಕತ್ತಲು ಕಂಡ ಬಾಗಿಲು, ಸುತ್ತಲೂ ಹುಡುಕುತ್ತ ಕಾವಲು ನನ್ನಲು ಮೂಡಿತು ಆದಿಗಿಲು, ಅಸ್ಪರ್ಶ ಪರಿಸ್ಥಿತಿ ನನ್ನದಾದ್ರೆ ದೃಶ್ಯಾವಳಿಸಿರಲಿಲ್ಲ ಮತ್ತೊಂದ್ರೆ, ಖಂಡಿತ ನಿಮ್ಮ ಮನಸ್ಸಲ್ಲಿ ಕೂಗಿದರೆ ನಿರ್ಲಕ್ಷಣೆ ಮಾಡ್ತಾನೆ ದೇಗಾದ್ರೆ. ಆ ಸುಳ್ಳೆ ಮಗ ಕೋಳಿಯನ್ನು ಸಾಯಿಸಿದಾಗ ನಾನು ಸಾಯಿಸ್ಬೋದು ಅಂದ್ಕೊಂಡಿದ್ದೇನೋ. ಏನೋ ಆಗಿದೆ ನಿನಗೆ? ಏನು ಹೇಳ್ತಿದ್ಯಾ? ಮಾಡೋದೆಲ್ಲ ಮಾಡಿ ಅಮಾಯಕಂತ ಆಡ್ಬೇಡ. ಹೆಂಗೋ ಮನ್ಸು ಬಂತು ನಿನಗೆ ಒಬ್ಬನ ಸಾಯಿಸೋಕ್ಕೆ? ಗಾಂಜಾ ಹೊಡೆದಿದ್ಯಾ? ಇಲ್ಲ ಏನಾದರೂ ಹೇಳ್ಕೊಂಡಿದ್ಯಾ? ಅವನ್ನ ಮೊನ್ನೆ ನನಗೆ ಫೋನ್ ಮಾಡೋನೆ, ಎಲ್ಲೋ ಆರಾಮಾಗಿ ಅಸ್ಸಾಮಲ್ಲಿದ್ದಾನೆ ಅವನು. ನಾನು ಯಾಕೋ ಅವನನ್ನು ಸಾಯಿಸ್ಲಿ? ಸುಳ್ಳು ಹೇಳ್ಬೇಡ ನೀನು ನನಗೆ. ಏನೋ ಇದು ಮತ್ತೆ ರಕ್ತ? ಲೇ ತಗಡು, ಫೇಕ್ ಬ್ಲಡ್ ಇದು. 2 ವರ್ಷ ಬ್ಲಡ್ ಹಂಗೆ ಇರುತ್ತೇನೋ. ನಮ್ಮ ನಾಟಕದ ಪ್ರಾಪ್ ಅದು ಬೋಸ್ಲಿಕ್ಕೆ. ಆ ಒಬ್ಬ ಮನುಷ್ಯನ ತಲೆಯೊಳಗೆ ಭಯ ಹುಟ್ಟಿಸಿದವನ ದುಷ್ಟನಿಗೆ, ಒಬ್ಬ ಮನುಷ್ಯನ ತಲೆಯೊಳಗೆ ಭಯ ಹುಟ್ಟಿಸಿದವನ ದುಷ್ಟನಿಗೆ. ಲೋ ಪೃಥ್ವಿ, ಅವನು ಹೇಳಿದ ನಿಜ ಅನ್ಕೊಂಡು ಸೈಕಲ್ ಸಾಯಿಸ್ಬಿಟ್ನು.